ರಘು ಅವರೇ, ನಾವು ಈಗ ರಾಜ್ ಅವ್ರ ಬಗ್ಗೆ ಮಾತಾಡ್ತಾ ಸರ್. ಮಧ್ಯ ನಾವು ಅವಾಗ ಫೋರ್‌ಗ್ರೌಂಡಲ್ಲಿ ಮಾತಾಡ್ತಾ ಒಂದ್ಸತಿ ಕೇಳಿದ್ವಿ. ಈಗ ರಾಜ್ ಅವರು ಮತ್ತೆ ಅವರ ಸಹನಟರ ಜೊತೆ ಅವರದ್ದು ಇದ್ದಂಥ ಒಂದು ಏನಿದೆ ಬಾಂಧವ್ಯ, ಮತ್ತೆ ಅವರದ್ರ ಜೊತೆಗಿದ್ದಂಥ ಒಂದು ಒಡನಾಟ, ಅವರ ಚಿತ್ರಗಳಲ್ಲಿ ಮೇಲೂ ಕೂಡ ಅದರದ್ದು ಒಂದು ಪ್ರಭಾವ ಮತ್ತೆ ಒಂದು ವಿಶೇಷ ಪ್ರಮಾಣ ಅಥವಾ ಪರಿಣಾಮ ಬೀರಿತು ಅಂತ ನೀವು ಮಾತಿನಲ್ಲಿ ಹೇಳಿದ್ರಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದಾ? ಸರ್, ಖಂಡಿತ. ಆ್ಯಕ್ಚುಲಿ ಏನು ಈ ನಟರುಗಳು ಅಥವಾ ತಂತ್ರಜ್ಞರು ಪರಸ್ಪರ ಒಡನಾಟ ಇಲ್ದಲೇ ಇದ್ರೆ ಏನಾಗುತ್ತೆ, ಇದ್ರೆ ಏನಾಗುತ್ತೆ ಅನ್ನೋಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಹೌದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂತಂದ್ರೆ ನಮ್ಮ ಟಿ ಎನ್ ಬಾಲಕೃಷ್ಣ ಅವರು, ಬಾಲಣ್ಣ ಅವರು. ಬಾಲಕೃಷ್ಣ ಅವರು ಮತ್ತೆ ರಾಜ್‌ಕುಮಾರ್ ಅವ್ರ ನಡುವೆ ಇದ್ದಂಥ ಬಾಂಧವ್ಯನ ಇದಕ್ಕೆ ನಾನು ಉದಾಹರಣೆ ಕೊಡಬಲ್ಲೆ. ಇದು ಸಾಕಷ್ಟು ಜನಕ್ಕೆ ಗೊತ್ತಿರುವಂಥದ್ದೇ ವಿಷಯ ಇದು. ಅದಕ್ಕೆ ಮುಂಚೆ ಈ ಕ್ಷಣದಲ್ಲಿ ನನಗೊಂದು ಡಿ ವಿ ಜಿ ಅವ್ರದ್ದು ಕಗ್ಗ ಜ್ಞಾಪಕ ಬರ್ತಾ ಇದೆ. ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಇದರಲ್ಲಿ ಆ ಕಗ್ಗದ ಒಂದೊಂದು ಸಾಲನ್ನು ನಾವು ಅನಲೈಸ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಅಣ್ಣವರಿಗೆ ಅದು ತುಂಬಾ ಆಪ್ಟಾಗಿ ಹೊಂದಿಕೆ ಆಗುತ್ತೆ. ಅದು ಒಂದೊಂದು ಸಾಲು ಸಹಿತ ಅವ್ರದ್ದು ಒಂದು ಜೀವನ ಚರಿತ್ರೆ ನಾವು ಅವಲೋಕನ ಮಾಡ್ಕೊಂಡು ಬಂದ್ರೆ, ಅದು ವೃತ್ತಿಪರ ಇದಿರಲಿ ಅಥವಾ ವೈಯಕ್ತಿಕ ಜೀವನ ಯಾವುದೇ ತಗೊಳ್ಳಿ, ಒಂದೊಂದು ಸಾಲು ಸಹಿತ ಅವರಿಗೆ ಹೊಂದಿಕೆ ಆಗುತ್ತೆ. ಅದರಲ್ಲೂ ಆ ಕೊನೆ ಸಾಲಿದೆಯಲ್ಲ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋದನ್ನ ಅವ್ರು ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಆ ಕಾರಣದಿಂದಲೇ ಅವ್ರು ಅಷ್ಟೊಂದು ಇದಾಗಿ ಒಂದು ಅಭಿವ್ಯಕ್ತಿಲಿ ಇದೊಂದು ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಅಂದರೆ ಸಹನಟರ ಜೊತೆ ನಾವು ಯಾವ ಥರ ಒಂದು ರ್ಯಾಪೋ ಬಿಲ್ಡಪ್ ಮಾಡ್ಕೊಂಡಿರ್ತೀವಿ ಅನ್ನೋದು ಸಹಿತ ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಬಿಡಿ, ಈಗ ಒಂಥರ ಏನಾಗ್ಬಿಟ್ಟಿದೆ ಪರಿಸ್ಥಿತಿ, ಒಂಥರ ಎಷ್ಟರ ಮಟ್ಟಿಗೆ ಬಂದಿದೆ ಅಂತಂದ್ರೆ, ಒಂದು ಕ್ಯಾರಾವನ್ ಬಂದಿರತ್ತಂತೆ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಅವರು ಶೂಟಿಂಗಿಗೆ ಬಂದು ಅವ್ರ ಪಾರ್ಟ್ ಮುಗಿಸ್ಕೊಡ್ತಿದ್ದಂಗೆ ಅಲ್ಲಿ ಹೋಗಿ ಕೂತ್ಕೋತಾರಂತೆ. ಅವ್ರಿಗೆ ಪ್ರತ್ಯೇಕವಾದ ಊಟ ಇರುತ್ತಂತೆ, ಅಥವಾ ಏನೂ ಇಲ್ಲ ಅಂತಂದರೆ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ, ಈ ಥರ. ಬಟ್ ಹಿಂದೆ ಆ ಥರ ಇರಲಿಲ್ಲ ಅಂತಂದರೆ ಎಲ್ಲ ಕಲಾವಿದರು ಸಹಿತ, ಎಸ್ಪೆಷಲಿ ರಾಜ್ ಅವರ ಸಂಸ್ಥೆದು ಏನು ಚಿತ್ರಗಳ ನಿರ್ಮಾಣ ಆಗ್ತಿತ್ತು, ಏನೇ ಇದಾಗಿ ಎಲ್ಲ ಮಧ್ಯಾಹ್ನ ಊಟಕ್ಕೆ ಕೂತ್ಕೊಳ್ಳುವಾಗ ಎಲ್ಲ ಒಟ್ಟಿಗೆ ಕೂತ ರಾಜ್‌ಕುಮಾರ್ ಅವರು ಬಂದು ಊಟಕ್ಕೆ ಜೊತೆಲೇ ಆ ಮಟ್ಟಿಗಿನ ಒಂದು ಬಾಂಧವ್ಯ ಅದೊಂಥರ ನಂಟು ಗಟ್ಟಿಯಾಗೋದಕ್ಕೆ ಅದು ಕಾರಣ ಆಗ್ತಾ ಇತ್ತು. ನಾವು ನೋಡಿ, ಈಗ ರಾಜ್‌ಕುಮಾರ್ ಅವ್ರದ್ದು ಭಾಷಾ ಸ್ಪಷ್ಟತೆ ಬಗ್ಗೆ ಮಾತಾಡ್ತೀವಿ, ಭಾವಾಭಿಮಾನಿ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ, ಅವರ ಅಕ್ಷರ ಲೋಕದಲ್ಲಿ ಅವರು ಒಂದು ಸಾಧಿಸಿದಂಥ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಬಟ್ ಅದಕ್ಕೆ ಹಿನ್ನೆಲೆ ಆಗಿದ್ದವರು ಬಾಲಕೃಷ್ಣ ಅವರು ಒಂದು ಬಹಳ ಜನಕ್ಕೆ ಇನ್ನೂ ಇದಿಲ್ಲ. ಹೇಗೆ? ರಾಜ್‌ಕುಮಾರ್ ಅವರಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದೆ ಬಾಲಣ್ಣ ಅವರು. ನಿಜವಾಗ್ಲೂ ಇದು ಒಂಥರ ಕೇಳೋದಕ್ಕೊಂಥರ ಆಶ್ಚರ್ಯ ಅಂತಾನು ಅನ್ಸುತ್ತೆ, ಥ್ರಿಲ್ ಅಂತ ಅನ್ಸುತ್ತೆ. ಅಲ್ಲ, ಇದು ಹೊಸ ವಿಷಯ ಬಿಡಿ, ಹೊಸ ವಿಷಯ ಅಂತಂದ್ರೆ, ಈಗ ಒಂದು ಪರಿಕಲ್ಪನೆ ಇದೆ, ಬಾಲ್ಯದೊಳ ಒಂದು ಅಕ್ಕರವಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಒಂದೇ ಒಂದು ಅಕ್ಷರ ಕಲಿಸಿದ್ರು ಸಹಿತ ಅವನ ಗುರು ಅಂತ ಅನ್ಬೇಕಂತೆ ನಾವು. ಆ ಒಂದು ಇದನ್ನ ಒಂದು ಗುರು ಭಕ್ತಿ ಅನ್ನೋದನ್ನ ರಾಜ್‌ಕುಮಾರ್ ಅವರು ಮೇಂಟೈನ್ ಮಾಡ್ಕೊಂಡು ಬಂದ್ರು ಕೊನೆ ತನಕ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದ್ರೆ, ನಮಗೆಲ್ಲ ಗೊತ್ತಿರೋ ಥರ 3ನೇ ಕ್ಲಾಸ್ ತನಕ ಅಷ್ಟೇ ಓದಿದ್ದು, ಸ್ಕೂಲ್ ಡ್ರಾಪ್, ಫಾರ್ಮಲ್ ಎಜುಕೇಶನ್ ಅವ್ರಿಗೆ ಇದೇ ಆಗಲಿಲ್ಲ. ಬಟ್ ಅವ್ರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವರಿಗೆ ಇವನು ಶಿಕ್ಷಣದಿಂದ ವಂಚಿತ ಆಗಬಾರದು ಅನ್ನೋದು ಒಂದು ಇದಿರುತ್ತೆ, ಅದೊಂದು ಕಾಳಜಿ ಇರುತ್ತೆ. ಮತ್ತೆ ಹೇಳಿ ಕೇಳಿ ಅವರು ಸಹಿತ ರಂಗನಟ್ರೆ, ಅಣ್ಣ ಅವ್ರ ತಂದೆ ಅವರು ರಂಗನಟ್ರೆ, ಎಲ್ಲ ರಂಗದ ಮಡಿಲಲ್ಲೇ ಬೆಳಿಬೇಕಾಗಿರುವಂಥ ಅನಿವಾರ್ಯತೆ ಬರುತ್ತೆ. ಆವಾಗ ಬಾಲಕೃಷ್ಣ ಅವ್ರ ಜೊತೆ ಅವರಲ್ಲಿಗೆ ಅಣ್ಣವ್ರನ್ನ ಬಿಡ್ತಾರೆ, ಪುಟ್ಟ ಹುಡುಗ ಅಕ್ಷರಾಭ್ಯಾಸಕ್ಕೆ ಇದು ಮಾಡ್ತಾರೆ. ಒಂದು ಫೈನ್ ಡೇ ಏನಾಗುತ್ತೆ, ಯಾರೋ ಬಂದು ಹೇಳ್ತಾರೆ, ಮುತ್ತುರಾಜ್ ಅಂತ ತಾನೆ ಇವ್ರ ಹೆಸರು, ಮುತ್ತಣ್ಣ ಜ್ವರ ಬಂದು ಮಲಗಿಬಿಟ್ಟಿದ್ದಾನೆ. ಆಮೇಲೆ ಏನಕ್ಕೆ ಅಂತ ಏನಕ್ಕೆ ಯಾಕೆ ಜ್ವರ ಬಂದು ಮಲಗಿಯಾನೆ ಅಂತ ಅಂದ್ಬಿಟ್ಟು ಅವರು ಪುಟ್ಟಸ್ವಾಮಯ್ಯನವರು ಅವ್ರ ತಂದೆ ಕೇಳಿದಾಗ, ಹೊಡೆತ ತಿಂದ್ಬಿಟ್ಟು ಜ್ವರ ಬಂದ್ಬಿಟ್ಟಿದೆ ಅಂತ. ವಿಷಯ ಏನು ಅಂತ ಹುಡುಕೊಂಡು ಹೋದಾಗ ಅದಕ್ಕೆ ಕಾರಣ ಬಾಲಣ್ಣವರು ಅಂದ್ಬಿಟ್ಟು ಗೊತ್ತಾಗುತ್ತೆ. ಸರಿ ಅಂದ್ಬಿಟ್ಟು ಬರ್ತಾರೆ, ಮುತ್ತಣ್ಣಂಗೆ ಹೊಡೆದು ಬಿಟ್ರಂತೆ ನೀವು, ಚಿಕ್ಕ ಹುಡುಗ ಅವನು ಅಷ್ಟೊಂದು ತಡ್ಕೊಳ್ಳಲ್ಲ, ಜ್ವರ ಬಂದು ಮಲಗಿಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು. ಅಂದರೆ ಅವ್ರದ್ದು ಒಬ್ಬ ಪಿತೃ ಸಹಜ ಇದು ವಾತ್ಸಲ್ಯ, ಒಂಥರ ಅವನಿನ್ನೂ ಅಷ್ಟೊಂದು ಇದಿಲ್ಲ ಹಾಗೆ ಹೀಗೆ ಅಂತ. ಬಟ್ ಒಂದು ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಮುಂಚೆ ಎಲ್ಲ ನಿಮಗೂ ಸಹಿತ ಕೇಳಿ ನೀವು ತಿಳ್ಕೊಂಡಿರೋ ಅಂಥದ್ದೇ, ತಂದೆ ತಾಯಿದ್ರು ಮೇಷ್ಟ್ರ ಹತ್ರ ಮಕ್ಕಳನ್ನ ಬಿಡೋಕೆ ಬಂದಾಗ ಒಂದು ಮಾತು ಹೇಳ್ತಾ ಇದ್ರು, ಸರಿಯಾಗಿ ಹೊಡೆದ್ಬಿಟ್ಟು ಬುದ್ಧಿ ಕಲಿಸಿ ಅಂತ ಅವ್ರ ತಂದೆ ತಾಯಿನೇ ಹೇಳ್ತಾ ಇದ್ರು. ಈಗ ಬಿಡಿ ಚೇಂಜ್ ಆಗಿದೆ, ಈಗ ಮುಟ್ಟಕ್ಕೂ ಆಗಲ್ಲ, ಮುಟ್ಟಕ್ಕಂದ್ರೆ ಯಾಕೆ ನಮ್ಮ ಮಗನಿಗೆ ಹೊಡೋದ್ರೆ ಅಂತ ಹೇಳ್ತಾರೆ. ಬಟ್ ಅವಾಗ ಆ ಥರ ಇತ್ತು. ಬಾಲಕೃಷ್ಣ ಅವರು ಆ ವಿಷಯದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂತಂತಂದರೆ, ಇವರಿಗೆ ಪಾಪ ಅದೇನೋ ಅವ್ರದ್ದು ಒಂದು ಇದು ಸಾಂಪ್ರದಾಯಿಕ ಶಿಕ್ಷಣ ಹತ್ತಲಿಲ್ಲ ಅವರಿಗೆ. ಹೊಡೆದು ಇದು ಮಾಡಿರ್ತಾರೆ.
ಆ ಒಂದು ಇದನ್ನ ಪೆಟ್ಟು ಕೊಟ್ಬಿಟ್ಟು ಇದ್ ಮಾಡಿರ್ತಾರೆ. ಅದೇ ಹಾಗೆ ಅಂದ್ರೆ ಪೆಟ್ಟು ತಿಂದ ಒಬ್ಬ ಮೂರ್ತಿ ಶಿಲ್ಪಿ ಚಾಣದ ಏಟು ಬಿದ್ದು ಬಿದ್ದುನೇ ಶಿಲ್ಪ ಸುಂದರ ಆಗುತ್ತೆ ಮೂರ್ತಿ ಅಂತಲ್ಲ, ಆ ಕಲ್ಲು ಥರ ಮೂರ್ತಿ ಆಗೋದು. ರೂಪಿಸಿದ್ರು. ಆ ಥರದ ಒಂದು ಬಾಂಧವ್ಯ ಗಟ್ಟಿ ಆಯ್ತು. ಹ್ಮ್ ಹ್ಮ್ ಅಂದ್ರೆ ಬಾಲಕೃಷ್ಣ ಅವ್ರ ಮೇಲೆ ಅಣ್ಣವ್ರಿಗೆ ಗುರುಭಕ್ತಿ, ಹ್ಮ್ ಹ್ಮ್ ಅಣ್ಣವ್ರ ಮೇಲೆ ಬಾಲಣ್ಣವರಿಗೆ ಪ್ರೀತಿ, ಪ್ರೀತಿ. ಒಂಥರ ಆಲ್ಮೋಸ್ಟ್ ಪುತ್ರವಾತ್ಸಲ್ಯ ಅಂತ ಅನ್ಕೋಬಹುದು ನೀವು. ಅಷ್ಟ್ರ ಮಟ್ಟಿಗಿನ ನಂಟು ಇದಾಗತ್ತೆ. ಅದು ಎಷ್ಟರ ಮಟ್ಟಿಗೆ ಬೆಳ್ಕೊಂಡು ಹೋಗುತ್ತೆ ಅಂತಂತಂದ್ರೆ, ರಾಜ್ಕುಮಾರ್ ಅವರು ಶುರುವಿನಲ್ಲಿ ಬೇರೆ ಸಂಸ್ಥೆ ಚಿತ್ರಗಳಲ್ಲೆಲ್ಲ ಅಭಿನಯಿಸ್ತಾರೆ. ಆಮೇಲೆ ಅವ್ರದೇ ಸಂಸ್ಥೆ, ಚಿತ್ರ ನಿರ್ಮಾಣ ಸಂಸ್ಥೆ ಇದಾದಾಗ ಟೆನಿಕಾಸ್ಟ್ ಬಾಲಣ್ಣಂಗೆ ಒಂದು ಪಾತ್ರ ಇರಲೇಬೇಕು ಅನ್ನೋಷ್ಟ್ರ ಮಟ್ಟಿಗೆ. ಹೌದು ಹೌದು. ಇನ್ನೂ ತಮಾಷೆ ಅಂತಂತಂದ್ರೆ, ಬಾಲಕೃಷ್ಣ ಅವ್ರನ್ನ ಈ ಪಾತ್ರಕ್ಕೆ ನಮ್ಮ ಚಿತ್ರದಲ್ಲಿ ಪಾತ್ರ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ನಿರ್ದೇಶಕರನ್ನ ಎದುರಾಕೊಂಡಿದೆಯಂತೆ ಅಣ್ಣವರು. ಓ ಅಂದ್ರೆ ಇವರಿಗೆ ಅವಕಾಶ ಕಲ್ಪಿಸೋಸ್ಕರ ಬೇಕೇ ಬೇಕು ಅಂತ. ಆಮೇಲೆ ಪಾತ್ರಗಳನ್ನ ಇವರು ಚಿತ್ರನೇ ಬಿಟ್ಟಿರೋದು ಅಂತ ಇದೆ ಅಂತ ಹೇಳ್ತಾರೆ. ಅಂದ್ರೆ Okay. ಬಾಲಣ್ಣ ಇಲ್ಲ ಅನ್ನೋ ಕಾರಣಕ್ಕೆ, ಅಂದ್ರೆ ಅಷ್ಟ್ರ ಮಟ್ಟಿಗಿನ ಅವ್ರಿಗೆ ಗುರುಭಕ್ತಿ ಇತ್ತು. ಸೊ ಅದು ಹಾಗೆ ಒಂಥರ ಡೆವಲಪ್ ಆಗ್ತಾ ಬರುತ್ತೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂತಂತಂದ್ರೆ, ಒಂದು ಪಾತ್ರ ನಿರ್ವಹಣೆ ಮಾಡುವಾಗ ಪರಸ್ಪರ ಚರ್ಚೆ ಮಾಡ್ಬಿಟ್ಟಿದ್ದೀನಿ, ನಾನು ಹಿಂಗೆ ಹೇಳ್ತೀನಿ, ನೀವು ಹಿಂಗೆ ಹೇಳಿದ್ರೆ ಹೇಗೆ ಅಂತ ಚರ್ಚೆ ಮಾಡೋದ್ರ ಬಗ್ಗೆ. ನಿಮಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ಸಾಮಾಜಿಕ ಪರಿಸ್ಥಿತಿನಲ್ಲಿ ಒಂದಷ್ಟು ಸಂಬಂಧಗಳು, ಅತ್ತಿಗೆ ಮೈದನನ ಸಂಬಂಧ, ಭಾವ ಭಾಮೈದ್ನ, ಆಯ್ತಾ, ಈ ಥರ ಸಂಬಂಧಗಳು ಅದರದ್ದೇ ಆದ ವೈಶಿಷ್ಟ್ಯ ಇದೆ. ಎಸ್ಪೆಷಲಿ ಭಾವ ಭಾಮೈದ್ನ ಸಂಬಂಧ ಹೇಗೆ ಅಂದ್ರೆ, ಅವ್ರು ಪರಸ್ಪರ ಏಕವಚನದಲ್ಲಿ ಮಾತಾಡಿಸೋ ಅಷ್ಟರ ಮಟ್ಟಿಗೆ ಇದಿರುತ್ತೆ, ಸಲಿಗೆ ಇರುತ್ತೆ. ಯಾಕಂದ್ರೆ ಅಷ್ಟೊಂದು ಸಲಿಗೆ, ವಯೋಮಾನ ಸ್ವಲ್ಪ ಹೆಚ್ಚು ಕಮ್ಮಿ ಹತ್ರದಲ್ಲೇ ಇರುತ್ತೆ. ಹಿಂದಿಲಂತೂ ಸಾಲ ಅಂತಲೇ ಕರೆಯುವಷ್ಟರ ಮಟ್ಟಿಗೆ ಇದಿರುತ್ತೆ. ಇದೇ ಥರದಲ್ಲಿ ಆ ಪಾತ್ರಗಳು ಹೇಗೆ ಬಿಲ್ಡಪ್ ಮಾಡ್ಕೊಂಡು ಹೋಗ್ತಾರೆ ಅಂತಂತಂದ್ರೆ, ನೀವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಫಿಲಮ್ ನೋಡಿದ್ದೀರಾ? ಆಯ್ತಾ, ಒಬ್ಬ ಸೋದರ ಮಾವ ಸೋದರಳಿಯ ಹೇಗಿರ್ಬೋದು ಅನ್ನೋದನ್ನ ಅವರಿಬ್ರು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಯಾರೆ. ಸೋದರ ಮಾವ ಹುಟ್ಟ ತರಲೆ, ಸೋದರಳಿ ಅಷ್ಟೇ ಕಿಲಾಡಿ. ನೀವು ಅದು ಆ ಪಾತ್ರ ಇದನ್ನ ನೋಡ್ತಾ ಇದ್ರೆ, ಹೌದಾ ಸೋದರ ಮಾವ ಸೋದರಳಿ ಅಂದ್ರೆ ಇಷ್ಟು ಸಲಿಗೆಯಿಂದ ಇರ್ತಾರ ಮತ್ತು ಇಷ್ಟು ತರಲೆಗಳಾಗಿರ್ತಾರ ಅಂತ ಒಂದು ಇದು ಮಾಡೋಷ್ಟ್ರ ಮಟ್ಟಿಗೆ, ಅಂದ್ರೆ ಅಷ್ಟ್ರ ಮಟ್ಟಿಗಿನ ಒಂದು ಇದನ್ನ ಅವರು ತಮ್ಮ ಇದರಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವರಿಬ್ಬರಿಗೂ ಇದ್ದಂತ ಪರಸ್ಪರ ಗೌರವ, ಅಭಿಮಾನ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಸರ್, ಬಾಲಕೃಷ್ಣ ಅವರು ಕಿವುಡ್ರು, ಸ್ವಲ್ಪ ಶ್ರವಣ ಶಕ್ತಿ, ಕೇಳಿಸೋದೇ ಇಲ್ಲ ಅಷ್ಟು ಅಂತ ಇದು. ಅದನ್ನ ಕಂಡು ಅವರಿಗೆ ಏನು ಗುರುಭಕ್ತಿ ಏನಿತ್ತು ಅಣ್ಣವರಿಗೆ ಬಾಲಣ್ಣವ್ರ ಬಗ್ಗೆ, ಅದ್ರ ಜೊತೆನೂ ಸಹಿತ ಈ ವೈಕಲ್ಯದ ಹೊರತಾಗಿ ಸಹಿತ ಒಂದು ಪಾತ್ರನ ಗ್ರಹಿಸ್ಬಿಟ್ಟು ಇದು ಮಾಡ್ತಾರ ಅನ್ನೋದ್ರ ಬಗ್ಗೆ ತುಂಬಾ ಗೌರವ ಇತ್ತು. ಅವ್ರು ಒಂದ್ ಕಡೆ ಹೇಳಿದ್ದಾರೆ ಬಾಲಣ್ಣ ಅವ್ರ ಬಗ್ಗೆ, ನೋಡಿ ಅವಾಗೆಲ್ಲ ರಾಜ್ಕುಮಾರ್ ಜೊತೆ ಇಲ್ಲ ನರಸಿಂಹರಾಜು ಬಾಲಣ್ಣ ಪಾತ್ರಗಳಲ್ಲಿ ಇದ್ದು ಕಾಮನ್ ಇರ್ತಾ ಇತ್ತು. ಒಂದು ಕಡೆ ಅಣ್ಣವರೇ ಹೇಳ್ತಾರೆ, ನರಸಿಂಹರಾಜು ಇದಾರಲ್ಲ ಹಾಸ್ಯ ಪಾತ್ರ ಒಂದೇ ಥರದಲ್ಲಿ ಆಲ್ಮೋಸ್ಟ್ ಇದು ಮಾಡಿದ್ರು, ಈ ಬಾಲಕೃಷ್ಣ ಇದಾರಲ್ಲ ಹಾಸ್ಯದ ಜೊತೆಗೆ ಇಷ್ಟೊಂದು ವೈವಿಧ್ಯ ಕೊಟ್ಟವ್ರು ಬಾಲಣ್ಣ ಒಬ್ಬರೇ. ನೋಡಿ ಅವ್ರಿಗೆ ಇದೊಂದು ವೈಕಲ್ಯ ಇದ್ದು ಸಹಿತ ಅದು ಹೊರಗೆ ಜಗತ್ತಿಗೆ ಗೊತ್ತಾಗ್ದಲೇ ರೀತಿಯಲ್ಲಿ ಅದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅವರು ಇಲ್ಲಿ ಹುಟ್ಟು ಬಂದು ಸಪೋಸ್ ಏನಾದ್ರು ಇಂಗ್ಲೆಂಡಲ್ಲಿ ಹುಟ್ಟಿದ್ರೆ ಚಾರ್ಲಿ ಚಾಪ್ಲಿನ್ ನೀವಾಳ್ಸ್ ಬಿಸಾಕ್ಬಿಡೋರು ಅಂತ ಹೇಳ್ತಾರೆ ಒಂದ್ ಕಡೆ. ಅಂದ್ರೆ ಇದು ಅತಿಶಯೋಕ್ತಿ ಅಲ್ಲ. ಯಾಕೆ ಅಂತಂತಾನು ಇದನ್ನ ಒಂದು ಉಲ್ಲೇಖ ಹೇಳ್ತೀನಿ ನಿಮ್ಗೆ. ರಾಜ್ಕುಮಾರ್ ಅವ್ರದ್ದು ಬಹುತೇಕ ಎಲ್ಲಾ ಸಂಸ್ಥೆನಲ್ಲೂ ರಾಜ್ಕುಮಾರ್ ಸಂಸ್ಥೆದು ಎಲ್ಲಾ ಚಿತ್ರಗಳಲ್ಲೂ ಮಾಡಿದ್ದಾರೆ, ಓನ್ ಇದು ಮಾಡಿದ್ದಾರೆ. ಅಣ್ಣ ಇವ್ರದ್ದು ಪುನೀತ್ ರಾಜ್ಕುಮಾರ್ದು ಬೆಟ್ಟದ ಹೂ ಅಂತಂದು ಒಂದು ಫಿಲ್ಮ್ ಬಂತು. ಅದರಲ್ಲಿ ಬಾಲಕೃಷ್ಣ ಅವರಿಗೆ ಒಂದು ಹಾಡಿದೆ, ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಕಾಡಲ್ಲಿ ಬರುತ್ತಿತ್ತು ಅಂತಂದ್ಬಿಟ್ಟು ಮಕ್ಕಳು ಕೂರ್ಸ್ಕೊಂಡು ಕತೆ ಹೇಳ್ಕೊಂಡು ಅವರು ಎಲ್ಲ 1-2 ಮಾಡ್ಕೊಳ್ಳೋಷ್ಟ್ರ ಮಟ್ಟಿಗೆ ಹೆದರಿಕೆ ಹುಟ್ಟಿಸುವಂತ ಕತೆ. ಸರ್ ನೀವು ಜಸ್ಟ್ ಇದು ಮಾಡ್ಕೊಳ್ಳಿ, ಬಾಲಕೃಷ್ಣ ಅವರಿಗೆ ಕಿವಿ ಕೇಳಲ್ಲ, ಡೈಲಾಗ್ ಏನು ಅಂತಂದ್ರೆ ಡೈಲಾಗ್ ಶೀಟ್ ಕೊಟ್ಟು ಅದು ಭಾವ ಅದ್ರಲ್ಲಿ ಬರೆದಿರಬೇಕು, ಏನು ಅಂತ ಸನ್ನಿವೇಶ ಏನು ಅಂತ ವಿವರಿಸಿದಾಗ ಅವ್ರು ಹೀಗಿರಬಹುದು, ಎದುರು ಇರೋ ನಟ ಈ ಥರ ಮಾತಾಡೋ ಹೀಗೆ ಮಾಡೋದು ಕಲ್ಪನೆ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂಥ ಪ್ರತಿಭಾವಂತ ಅವರು. ಅಂದರೆ ಎಷ್ಟು ಮಟ್ಟಿಗೆ ಅಂದರೆ ನೀವು ನಿಮ್ಮ ಲಿಪ್ ಮೂಮೆಂಟ್ ನೋಡಿಕೊಂಡು ನಿಮ್ಮ ಡೈಲಾಗ್ ಮುಗಿದಿದೆ ಅಂತ ಹೇಳ್ಕೊಂಡು ಆಮೇಲೆ ಇವರು ಸ್ಟಾರ್ಟ್ ಮಾಡಿ ಅಷ್ಟರ ಮಟ್ಟಿಗೆ ಇದು. ಅದು ಒಂದು ಹಂತಕ್ಕೆ ಓಕೆ, ನಿಮಗೆ ಕೈಯಲ್ಲಿ ಸಂಭಾಷಣೆದು ಪ್ರತಿ ಇರುತ್ತೆ. ಹಾಡನ್ನ ನೀವು ಹೇಗೆ ಇದು ಮಾಡ್ತೀರಾ? ಹಾಡಿನ ಸಾಹಿತ್ಯನ ಕೊಡಬಹುದು, ಬಟ್ ಹಾಡಿನ ಲಯ ಈ ತರ ಇದೆ ಅಂತಂತ ಅದು ಈ ತರ ಇದೆ, ಅದು ಗ್ರಹಣಕ್ಕೆ ಬಂದಾಗಲೇ ಮಾತ್ರ ಅದು ಒಂದು ಅಲ್ಲ. ಅದು ಹೇಗೆ ಈಗ ನಿಮ್ಗೆ ಹಾಡು ಕೇಳಿಸ್ತಾನೆ ಇಲ್ವಲ್ಲ, ಅದಕ್ಕೆ ಲಿಪ್ಸಿಂಗ್ ಹೇಗೆ ಮಾಡ್ತೀರಾ ನೀವು? ಅದನ್ನ ನೋಡಿ, ಆ ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಆ ಹಾಡು ಇದು ಮಾಡಿದಾಗ ಎಷ್ಟು ಅದ್ಭುತವಾಗಿ ಲಿಪ್ಸಿಂಗ್ ಮಾಡ್ಯಾರೆ ಬಾಲಣ್ಣ. ಸೊ ಇಷ್ಟೊಂದು ಇದೆಲ್ಲ ಅಷ್ಟು ಆ ಪ್ರತಿಭೆ ಅಣ್ಣವ್ರಿಗೆ ಗೊತ್ತಿರುತ್ತೆ. ಸೊ ಟೆನಿಕಾಸ್ಟ್ ಕೊನೆ ಫಿಲಮ್ ತನಕ ಅವ್ರನ್ನ ಇದು ಮಾಡ್ಕೋತಾರೆ. ಇನ್ನೂ ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ ಅವ್ರ ಬಾಂಧವ್ಯ ಎಷ್ಟು ಇದಾಗಿತ್ತು ಅಂತ ಹೇಳೋದಕ್ಕೆ, ಬಾಲಕೃಷ್ಣ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾರೆ ಮಾರ್ಗದರ್ಶಿ ಅಂತ, ಅದ್ರಲ್ಲಿ ಆಕ್ಟ್ ಮಾಡ್ತಾರೆ ಅಣ್ಣವರು. ಆಮೇಲೆ ಇನ್ನೊಂದು ತಮಾಷೆ ಅಂತ ಅವ್ರದ್ದು ಓನ್ ಪ್ರೊಡಕ್ಷನ್ ಇನ್ನೂ ಒಂದು ಸಿನಿಮಾ ಇದೆ,
ಕಲಿತರು ಹೆಣ್ಣೆ ಅಂತ ಒಂದು ಸಿನಿಮಾ ಹೌದು, ಹೌದು. ಅದು ಸ್ವಂತ ಬಾಲಕೃಷ್ಣ ಅವರೇ ಹೌದು, ಹೌದು. ತೆಗೆದಿದ್ದು. ಹ್ಮ್. ಅವರು ಮಗನ ಹೆಸರಲ್ಲಿ ಗಣೇಶ್ ಮೂವೀಸ್ ಹೆಸರನ್ನ ತೆಗಿತಾರೆ. ಮತ್ತೆ ಅವ್ರ ವೈಫ್ ಜಯ ಬಾಲಕೃಷ್ಣ ಪ್ರೊಡ್ಯೂಸರ್ ಅದ್ರಲ್ಲಿ ಮಾಡಿದಾರ, ಹೌದು. ಅಣ್ಣವ್ರು ಮಾಡಿದಾರೆ. ಹೌದು. ಆಮೇಲೆ ಇನ್ನೊಂದು ಇದು ಅಂತಂತಂದ್ರೆ ಇಷ್ಟು ಇದಿದ್ದು ಸಹಿತ ನಾಟಕ ರಂಗದ ಹಿನ್ನೆಲೆ ಇಬ್ರು ಜೊತೆಯಾಗಿ ಬಂದಿದ್ದು, ಅಕ್ಷರಾಭ್ಯಾಸ ಮತ್ತೊಂದು ಮಗದೊಂದು ಎಲ್ಲ ಇದಿದ್ದು ಸಹಿತ ಅವ್ರದ್ದು ಇಬ್ರು ಒಟ್ಟಾಗಿ ನಡೆಸಿದ್ದು ರಾಯರ ಸೊಸೆ ಅನ್ನೋ ಫಿಲಮ್ ಮೊದಲು ಒಟ್ಟಾಗಿ ನಡೆಸಿದ್ದು. ಓಕೆ, ಒಂದೇ ಫಿಲಮ್ ಅಲ್ಲಿ ಅಂದ್ರೆ ಒಟ್ಟಾಗಿ ಕಾಣಿಸ್ಕೊಳ್ಳಿಲ್ಲ. ಯಾವ್ದು ಸೀನಲ್ಲಿ ಒಬ್ರು ಅಂತಂದ್ರೆ ರಾಯರ ಸೊಸೆಯಲ್ಲಿ ರಾಜ್ಕುಮಾರ್ ಬಾಲಣ್ಣ ಇದಾರೆ ಅನ್ನೋದು ಬಿಟ್ರೆ ಇಬ್ರಿಗೂ ಪರಸ್ಪರ ಇದು ಹೇಳುವಂತದ್ದು ಕಾಮನ್ ಸೀನ್ ದೃಶ್ಯಗಳಿರ್ಲಿಲ್ಲ. ಬಟ್ ಅಣ್ಣ ತಂಗಿ ಅನ್ನೋ ಫಿಲಮ್ ಬಂದಾಗ ಇಬ್ರು ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಗುತ್ತೆ. ಓಕೆ. ಸೊ ಆ ಇದರಿಂದ ಬೆಳ್ಕೊಂಡು ಬಂದು ನೀವು ಎಷ್ಟು ಅದ್ರದ್ದು ಬೊಂಬೆ ಆಟವಯ್ಯ ಹಾಡೋ ಇದು ಬರ್ತಲ್ಲ, ಶ್ರುತಿ ಸೇರಿದಾಗ ಅದರಲ್ಲಿ ಆಲ್ಮೋಸ್ಟ್ ಬಾಲಕೃಷ್ಣ ಅವ್ರನ್ನ ಪೆಕರು ಮಾಡಿ ಇಟ್ಬಿಡ್ತಾರೆ ಇವರು. ಅಂದ್ರೆ ಅದು ನೋಡಿ, ಅದು ಇಬ್ರು ಎಷ್ಟು ಚೆನ್ನಾಗಿ ಅಭಿನಯಿಸಿ ಇದು ಮಾಡಿದ್ದಾರೆ ಅಂತ ಅವ್ರು ಒಂದು ಸನ್ನಿವೇಶದಲ್ಲಿ ಹೇಳ್ತಾರೆ ಬಾಲಣ್ಣ. ಆಕ್ಚುಲಿ ಇವರೇ ಅಶ್ವಥ್ ಅವ್ರ ಮಗ, ಇವ್ರು ನಿಜವಾದ ಡಾಕ್ಟರ್ ಅಂತ ಗೊತ್ತಾ, ಏನ್ ಡಾಕ್ಟ್ರೇ ನೀವು ಇನ್ನೇನಂತ ಕೋತಿ ತರ ಕುಣಿಸ್ಬಿಟ್ರಲ್ಲ ನನ್ನನ್ನು, ನೀವು ಕುಣಿದ್ರಿ ನಾನು ಕುಣಿಸ್ದೆ ಅಂತ ಹೇಳ್ತಾರೆ ಅಣ್ಣವ್ರು. ಅಂದ್ರೆ ಅದು ಪಾತ್ರದಲ್ಲಿ ತಾದಾತ್ಮ್ಯ ಅಂತ ಹೇಳ್ತಿರೋ ಅಥವಾ ಪರಸ್ಪರ ಸಂಬಂಧ ಅಂತ ಹೇಳ್ತಿರೋ ಅದೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸರ್ ಅದು. ಹೌದು. ಅವಾಗೆಲ್ಲ ಕ್ಯಾರವನ್ ಸಂಸ್ಕೃತಿ ಇರ್ಲಿಲ್ಲ. ಆಮೇಲೆ ಚಿತ್ರೀಕರಣ ಸ್ಪಾಟಿಗೆ ಬಂದಾಗ ಅದು ಹೇಳಿದ್ನಲ್ಲ, ಎಲ್ಲ ಒಂಥರ ಕಲಿತು ಬಿಟ್ಟು ನಾನು ಹೀಗೆ ಮಾಡ್ತೀನಿ ಇದಕ್ಕೆ ಹೀಗೆ ಹೇಳೋ ಅಂತ ಹೇಳೋದು. ಅದೇ ಟೀಮ್ ವರ್ಕ್ ತರ ಇರ್ತಿತ್ತು, ಸೈಲೋಸ್ ಅಲ್ಲ, ನಾನೇ ಬೇರೆ ಇದೇ ಬೇರೆ ಆ ತರ ಅಲ್ಲ, ಇಟ್ ವಾಸ್ ಅ ಟೀಮ್ ವರ್ಕ್. ಸೊ ಅದು ಆ ಒಂದು ಇದನ್ನ ಅದು ನನಗೆ ಅದಕ್ಕೆ DVG ಅವ್ರದ್ದು ಹಾಕಾಗ ಅದನ್ನು ಓದ್ದಾಗೆಲ್ಲ ಅಣ್ಣವ್ರು ನನಗೆ ಜ್ಞಾಪಕ ಆಗ್ತಾರೆ. ಅಲ್ಲ, ಇದೊಂದು ಜಸ್ಟ್ ಒಂದು ಪಾಯಿಂಟ್. ರಾಜ್ ಅವರು ಮತ್ತೆ ಬಾಲಣ್ಣ ಅವರು ಆಲ್ಮೋಸ್ಟ್ 97 ಸಿನಿಮಾದಲ್ಲಿ ಒಟ್ಟಿಗೆ ನಡೆಸಿದ್ದಾರೆ. ಹೌದು, 97 ಸಿನಿಮಾ, ಆಲ್ಮೋಸ್ಟ್ 50% ಆಫ್ ಹಿಸ್ ಮೂವೀಸ್. ನೀವು ಹೇಳಿದ್ರಲ್ಲ 50 ಭಾಗದಷ್ಟು ಮೂವಿನಲ್ಲಿ ಅವರು ನಟಿಸಿದ್ದಾರೆ. ಇದೊಂದು ಅವರಿಬ್ಬರದು ವಿಶೇಷತೆ. ಅಂದ್ರೆ ಒಬ್ಬ ನಟನ ಜೊತೆ ಒಬ್ಬ ಸಹ ನಟ ನಡೆಸಿರೋ 97 ಸಿನಿಮಾ ಹುಡುಗಾಟ.